ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಹಾಯ್. ತುಂಬ ಟೈಮ್ ನಂತರ ನಾನು ವಿಡಿಯೋಸ್ ಮಾಡ್ತಾ ಇದ್ದೇನೆ. ವಿಷಯ ಏನಂದರೆ, ಆಫ್ಟರ್ ಡೆಲಿವರಿ ನನಗೆ ಮೆಂಟಲಿ ನಾನು ಸ್ವಲ್ಪ ಪ್ರಿಪೇರ್ ಆಗಿರಲಿಲ್ಲ. ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಿರ್ಬೋದು, ಅದು ಎಡಿಟಿಂಗ್ ಅಂದರೆ ಟೈಮ್ ಅದು ಇದು ತುಂಬಾ ಅಪ್ಸ್ ಆ್ಯಂಡ್ ಡೌನ್ ಎಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ಇವತ್ತು ನವರಾತ್ರಿದು ಮೊದಲನೇ ದಿವಸ, ಹಾಗಾಗಿ ಇವತ್ತಿನಲ್ಲೇ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನೊಂದು ವಿಷಯ ಅಂದರೆ, ನಾನು ತುಂಬಾ ವೀಡಿಯೋಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡಿ ಇಟ್ಟಿದ್ದೆ, ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ, ಬಟ್ ಯಾವುದೂ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಕ್ಯಾಪ್ಚರ್ ಮಾಡಿರೋ ನನ್ನ ರೀಸೆಂಟ್ ವೀಡಿಯೋಸನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಅಂದರೆ ಯಾರನ್ನೆಲ್ಲ ಮೀಟ್ ಆಗಿದ್ದೀನಿ, ಯಾರ ಜೊತೆ ಎಲ್ಲೆಲ್ಲೆಲ್ಲ ಟ್ರಾವೆಲ್ ಮಾಡಿದ್ದೀನಿ. ಸೊ ಹಾಗೆ ಈಗ ನಾನು ಬ್ಯಾಕ್ ಟು ದುಬೈ, ಅಂದರೆ ದುಬೈಗೆ ಬಂದಿದ್ದೀನಿ. ನನ್ನ ಹಸ್ಬೆಂಡ್ ಜೊತೆ ಇದ್ದೇನೆ. ದುಬೈಯಲ್ಲಿ ಅಲ್ಲ, ಫುಜೇರಾ, ಅಂದರೆ ಫುಜೇರಾ ಕೂಡ ಒಂದು ಎಮಿರೇಟ್ಸೇ. ಅಂದರೆ ಅಂದ್ಕೊಂಡಿದ್ದೆ ಏರ್ಪೋರ್ಟಿಂದ ದುಬೈಗೆ ಬರೋದು ವ್ಲಾಗ್ ಎಲ್ಲ ಮಾಡಬೇಕು ಅಂತ ಹೇಳಿ, ಬಟ್ ನಾವು ಅಂದ್ಕೊಂಡಾಗೆ ಯಾವುದೂ ಆಗಲ್ಲ. ಅಫ್ಕೋರ್ಸ್ ನಿಮಗೆ ಗೊತ್ತಿರೋದೆ. ನೋಡುವ ಯಾವುದೆಲ್ಲ ನನ್ನ ರೀಸೆಂಟ್ ವೀಡಿಯೋಸ್ ನಾನು ಕ್ಯಾಪ್ಚರ್ ಮಾಡಿದ್ದೇನೆ ಇಲ್ಲಿ ದುಬೈಯಲ್ಲಿ, ಸೊ ಅದನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಹಾಗೆ ಈಗ ನನ್ನ ಮಗಳಿಗೆ 8 months ಕಂಪ್ಲೀಟ್ ಆಗಿದೆ. ಹಾಗಾಗಿ ಇನ್ನು ಸ್ವಲ್ಪ, ಅಂದರೆ ಈಗ ನಾನು ಮತ್ತು ನನ್ನ ಮಗಳು ಮಾತ್ರ ಇರೋದು. ಸೊ ನನ್ನ ಹಸ್ಬೆಂಡ್ ಈಗ ವರ್ಕಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ನನ್ನ ಡೈಲಿ ರೂಟೀನ್ ಆಗಿರ್ಬೋದು, ನಾನು ಏನೆಲ್ಲ ಮಾಡ್ತೀನಿ, ಆ್ಯಂಡ್ ನಮ್ಮ ಫುಜೇರಾದಲ್ಲಿ ನಮ್ಮ ಮನೆ ಹೇಗಿದೆ, ಆ್ಯಂಡ್ ಎಷ್ಟು ಎಕ್ಸ್ಪೆನ್ಸಸ್ ಎಲ್ಲ ನೋಡುವ. ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಸೊ ಈ ವಿಡಿಯೋದಲ್ಲಿ ನಾನು ರೀಸೆಂಟಾಗಿ ಎಲ್ಲ ಕ್ಯಾಪ್ಚರ್ ಮಾಡಿರೋ ಸಮ್ ವೀಡಿಯೋಸ್ ಇದೆ. ಸೊ ಅದನ್ನೆಲ್ಲ ನೀವು ನೋಡ್ಕೊಂಡು ಬನ್ನಿ. ಇದು ನಾವು ಮ್ಯಾಂಗ್ಳೂರಿಂದ ದುಬೈಗೆ ಬರೋ ವಿಡಿಯೋ ಫ್ಲೈಟಲ್ಲಿ ಕ್ಯಾಪ್ಚರ್ ಮಾಡಿರೋದು. ನಾನು, ನನ್ನ ತಂಗಿ ಹಾಗೆ ನನ್ನ ಮಗು 3 ಜನ ದುಬೈಗೆ ಬಂದಿದ್ವಿ. ದುಬೈಯಲ್ಲಿ ನಾವು ಹೋದದ್ದು ಮೊದಲು ನನ್ನ ಚಿಕ್ಕಮ್ಮನ ಮನೆಗೆ. ಇದು ನೋಡಿ, ನನ್ನ ನೀಸ್ ನನ್ನ ಮಗುವನ್ನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು. ಅಂದರೆ ರಿಲೇಷನಲ್ಲಿ ಇವಳು ನನ್ನ ಮಗುವಿಗೆ ಚಿಕ್ಕಮ್ಮ ಆಗಬೇಕು. ನೋಡಿ ಎಷ್ಟು ಏಜ್ ಗ್ಯಾಪ್ ಅಲ್ವಾ. ಆ್ಯಂಡ್ ತುಂಬಾ ಆಟ ಆಡ್ತಾ ಇದ್ಲು ನನ್ನ ಮಗು ಜೊತೆ. ಆ್ಯಂಡ್ ನನ್ನ ಬೇಬಿ ತಶ್ಯ ಕೂಡ ಅಷ್ಟೇ, ಎಲ್ಲರನ್ನು ನೋಡ್ತಾ ಇದ್ಲು. ಅಂದರೆ ಫಸ್ಟ್ ಟೈಮ್ ಎಲ್ಲರ ನ್ಯೂ ಫೇಸ್ ಅಲ್ವಾ. ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ, ಅಂದರೆ ನಾವು ಇಂಡಿಯಾದಿಂದ ಏನೆಲ್ಲ ತಿಂಡಿ ಅಥವಾ ಡ್ರೆಸ್ ಏನೆಲ್ಲ ತಂದಿದ್ವಿ ಅದನ್ನೆಲ್ಲ ಕೊಡ್ತಾ ಇದ್ವಿ. ಹಾಗೆ ಇದು ನನ್ನ ಚಿಕ್ಕಪ್ಪ. ಸೊ ಅವರಿಗೆ ನನ್ನ ತಂಗಿ, ಅಂದರೆ ಫಸ್ಟ್ ಟೈಮ್ ಅಲ್ವಾ ಅವಳು ಬರೋದು. ಸೊ ಅವಳ ಅಮ್ಮ ಎಲ್ಲ ತಿಂಡಿ ಅದೆಲ್ಲ ಕೊಟ್ಟಿದ್ದರು. ಹಾಗೆ ಅದನ್ನೆಲ್ಲ ಕೊಡ್ತಾ ಇದ್ದಾಳೆ ಅವಳು. ನಾನು ಕೂಡ ಎಲ್ಲರಿಗೂ ಒಂದೊಂದು ಸಾರಿ ತಂದಿದ್ದೆ, ಬಿಕಾಸ್ ನನಗೆ ಲಗೇಜ್ ತುಂಬ ಇತ್ತು. ಹಾಗಾಗಿ ಬಿಕಾಸ್ ನನ್ನ ಮಗುವಿದು ನಂದು ಎಲ್ಲ ಐಟಮ್ಸ್ ತರಬೇಕಿತ್ತು, ಹಾಗಾಗಿ ನನಗೆ ಜಾಸ್ತಿ ಐಟಮ್ಸ್ ತರಲಿಕ್ಕೆ ಆಗಿರಲಿಲ್ಲ. ಹಾಗೆ ನಾನು ಎಲ್ಲರಿಗೂ ಒಂದೊಂದು ಸಾರಿ ತಂದಿದ್ದೆ. ಬಟ್ ನನ್ನ ತಂಗಿ ಅವಳು ಸ್ವಲ್ಪ ಎಲ್ಲರಿಗೂ, ಅವಳ ಅಮ್ಮ ಎಲ್ಲರಿಗೂ ಸಾರಿ, ತಿಂಡಿ, ಸ್ವೀಟ್ಸ್ ಅದೆಲ್ಲ ಕೊಟ್ಟು ಕಳಿಸಿದ್ರು. ಆದರೆ ನನಗೆ ಜಾಸ್ತಿ ಲಗೇಜ್ ತರಲಿಕ್ಕೆ ಆಗಿರಲಿಲ್ಲ. ಅದರಲ್ಲೂ ಕೂಡ ನನ್ನ ಲಗೇಜಲ್ಲಿ ತುಂಬಾ ಇಶ್ಯೂ ಆಗಿತ್ತು. ಅಂದರೆ ವೆಯ್ಟ್ ಎಲ್ಲ ಜಾಸ್ತಿ ಆಗಿ 1 ಪೀಸ್ ಜಾಸ್ತಿ ಆಯಿತು ಅಂತೇಳಿ ತುಂಬಾ ಇಶ್ಯೂ ಮಾಡಿದರು ಏರ್ಪೋರ್ಟಲ್ಲಿ. ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬಟ್ ಅದು ರಾಂಗ್ ಇದ್ದದ್ದು ಆ್ಯಕ್ಚುಲಿ ಏರ್ ಇಂಡಿಯಾ ಫ್ಲೈಟ್ ಅವರದ್ದೇ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಏನೆಲ್ಲ ಆಯಿತು ಅಂತ. ಹಾಗೆ ಇದು ನೆಕ್ಸ್ಟ್ ಡೇ ನಾವು ಫುಜೇರಾಗೆ ಹೊರಟಿದ್ವಿ. ಬಟ್ ಈ ಸಲ ನಮ್ಮ ಜೊತೆ ನಾನು, ನನ್ನ ಮಗು, ನನ್ನ ಗಂಡ, ಹಾಗೆ ನನ್ನ ಸಿಸ್ಟರ್ ಇನ್ ಲಾ ಮಗ ಬಂದಿದ್ದ. ಯಾಕಂದರೆ ಅವರಿಗೆ ಸ್ಕೂಲಿಗೆ ರಜೆ ಇತ್ತು, ಹಾಗೆ ಸ್ವಲ್ಪ ವೆಕೇಷನ್ ಸ್ಪೆಂಡ್ ಮಾಡುವ ಅಂತ ಹೇಳಿ ನಮ್ಮ ಜೊತೆ ಫುಜೇರಾಗೆ ಬಂದಿದ್ದ. ನೋಡಿ ನನ್ನ ಅಲಿಯನ್ ಜೊತೆ ಹೇಗೆ ಆಟ ಆಡ್ತಿದ್ದಾಳೆ ನನ್ನ ಮಗು. ಅವಳಿಗೂ ಅಷ್ಟೇ, ಜನ ಇರಬೇಕು ಅಷ್ಟೇ. ಮನೆಯಲ್ಲಿ ಜನ ಇದ್ದರೆ ನನ್ನ ಮಗುವಿಗೆ ತುಂಬಾ ಖುಷಿ. ಆ್ಯಂಡ್ ನೆಕ್ಸ್ಟ್ ವೀಕ್ ನನ್ನ ನೀಸ್ ಬಂದಿದ್ಲು. ಹಾಗೆ ಮನೆಯಲ್ಲಿ ಫುಲ್ ಜನ, ಮಕ್ಕಳು ಆಟ ಆಡಲಿಕ್ಕೆ. ಸೊ ತುಂಬಾ ಹ್ಯಾಪಿಯಾಗಿದ್ಲು 2 weeks.
ಇದೆಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದು ನಮ್ಮ ಫುಜೇರಾ ಸಿಟಿಯಲ್ಲಿ. ನಮ್ಮ ಫುಜೇರಾ ಸಿಟಿ ಹೇಗಿದೆ ಅಂತಲೂ ನಾನು ತೋರಿಸ್ತೀನಿ ನಿಮಗೆ. ಇದು ಅವಳ ಫಸ್ಟ್ ಟೈಮ್ ಬೀಚಿಗೆ ಹೋಗ್ತಾ ಇರೋದು. ತುಂಬಾ ಹ್ಯಾಪಿ ಆಗಿದ್ಲು. ಆ್ಯಂಡ್ ಅವಳಿಗೆ ಔಟ್ಸೈಡ್ ಹೋಗೋದಂದರೆ ಫಸ್ಟ್ ರೆಡಿ ಆಗ್ತಾಳೆ. ಅಂದರೆ ಏನೋ ತುಂಬ ಖುಷಿ. ಆ್ಯಂಡ್ ಮಕ್ಕಳಿಗೂ ಅಷ್ಟೇ ಸ್ವಲ್ಪ ಔಟಿಂಗ್ ಎಲ್ಲ ಕರ್ಕೊಂಡು ಹೋಗೋದು, ಅವರ ಮೈಂಡು ಸ್ವಲ್ಪ ಫ್ರೆಶ್ ಆಗುತ್ತೆ, ಹಾಗೆಯೇ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ನಾವು ವೆಯ್ಟ್ ಮಾಡ್ತಾ ಇರೋದು ನನ್ನ ನೀಸ್ ಮತ್ತು ನನ್ನ ಸಿಸ್ಟರ್ಸು. ಅವರು ಕೂಡ ಅಷ್ಟೇ ಒಂದು 1 ವೀಕ್ ನಮ್ಮ ಮನೆಯಲ್ಲಿ ಸ್ಟೇ ಮಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಅದೇ ಈಗ ನೆಕ್ಸ್ಟ್ ಡೇ ಅಲ್ಲಿಂದ ನಾವು ಹೋದದ್ದು ಒಂದು ಫುಜೇರಾ ಅಂಬ್ರೆಲ್ಲಾ ಬೀಚ್ ಅಂತ. ಸೊ ಇಲ್ಲಿ ಜಾಸ್ತಿ ಅಂದರೆ ಫುಜೇರಾದಲ್ಲಿ ಜಾಸ್ತಿ ಏನು ದುಬೈ ಥರ ಪ್ಲೇಸಸ್ ಇಲ್ಲ. ಹಾಗೆ ಅಲ್ಲಲ್ಲಿ ಬೀಚಸ್ ಇದೆ ಜಾಸ್ತಿ, ಆಮೇಲೆ ಒಂದು ವಾಟರ್ಫಾಲ್ ಪ್ಲೇಸ್ ಇದೆ, ಆ ಥರ ಒಂದು ಲಿಮಿಟೆಡ್ ಅಷ್ಟೇ. ಹಾಗೆ ನಮ್ಮ ಮನೆಗೆ ಯಾವುದು ಹತ್ತಿರ ಇದೆ ನೋಡಿ ಈ ಬೀಚ್, ಆಮೇಲೆ ಕೆಲವೊಂದು ಪಾರ್ಕ್ ಆ ಥರ ಎಲ್ಲ ಇದೆ. ಅಲ್ಲಿಗೆ ನಾವು ಹೋಗ್ತಾ ಇದ್ವಿ ಸಂಜೆ ಆದರೆ, ಯಾಕಂದರೆ ನನ್ನ ಹಸ್ಬೆಂಡ್ ಕೂಡ ವರ್ಕ್ ಮಾಡ್ತಾರೆ. ಅವರು ಬಂದಾದ ಮೇಲೆ ನಾವು ಸಂಜೆ ಹೀಗೆ ಔಟ್ಸೈಡ್ ಹೋಗ್ತಾ ಇದ್ವಿ ಎಲ್ಲ ಮಕ್ಕಳ ಜೊತೆ ಎಲ್ಲ ಸೇರಿ. ನೋಡಿ ಇಲ್ಲಿ ಒಂದು ದೊಡ್ಡ ಅಂಬ್ರೆಲಾ ಇದೆ. ಮೇ ಬಿ ಅದಕ್ಕೇನು ಇಲ್ಲಿ ಅಂಬ್ರೆಲಾ ಬೀಚ್ ಅಂತ ಕರೀತಾರೆ, ಅಂದರೆ ಗೊತ್ತಿಲ್ಲ, ನಾನೇ ಅಂದ್ಕೊಂಡೆ ಹಾಗಿರ್ಬೋದು ಅಂತ. ಹಾಗೆ ಫುಜೇರಾದಲ್ಲಿ ದುಬೈ ಥರ ತುಂಬ ಜನ ಆ ಥರ ಇಲ್ಲಿ ಇಲ್ಲ. ಅಂದರೆ ಸ್ವಲ್ಪ ಸೈಲೆಂಟ್, ಸ್ವಲ್ಪ ಕಮ್ಮಿ ಜನ. ಅಂದರೆ ಲೋಕಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇಲ್ಲೇ ಇರೋದು ಫುಜೇರಾದಲ್ಲಿ. ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿ ಜಾಗ, ಅಂದರೆ ಓಪನ್ ಏರಿಯಾಸ್ ಅಂತ ಹೇಳ್ತಾರಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಜಾಗ ಆ ಥರ. ಅಂದರೆ ಫುಲ್ ಬಿಲ್ಡಿಂಗ್ ಆ ಥರ ಇಲ್ಲ. ಅಂದರೆ ಜಾಸ್ತಿ ವಿಲ್ಲಾಸ್ ಇದೆ, ಅಲ್ಲಲ್ಲಿ ಫ್ಲ್ಯಾಟ್ಸ್, ಸೊ ಆ ಥರ ಇದೆ. Amara Umbrella Beach. This is Umbrella Beach. Yeah. ಸೊ ನಾವೀಗ ಬೀಚ್ ಹೋಗ್ತಾ ಇದ್ದೀವಿ ವಿತ್ ಮೈ ಬೇಬಿ. ಹಾಯ್ ಗಾಯ್ಸ್, ಬೀಚ್ ನೋಡಿ. ಈ ವಿಡಿಯೋದಲ್ಲಿ ಜಾಸ್ತಿ ನಾವು ಬೀಚಿಗೆ ಹೋದದೇ ವ್ಲಾಗ್ಸ್ ಇದೆ. ಯಾಕಂದರೆ ಬೀಚಿಗೆ ನಮ್ಮ ಮನೆಯ ಗ್ಯಾಲರಿ ಫ್ರಂಟ್, ಅಂದರೆ ಮುಂದುಗಡೆನೇ ಬೀಚ್ ಇದೆ. ನಾವೀಗ ಇರೋ ಮನೆ ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಿರೋ ರೆಸಾರ್ಟಿನ ಅಪೋಸಿಟೇ. ಸೊ ಹಾಗಾಗಿ ಅಲ್ಲಿ ಫುಲ್ ಬೀಚ್ ಏರಿಯಾ, ಅಂದರೆ ಕಾರ್ನಿಶ್ ಥರ, ಅಂದರೆ ಬೀಚ್ ವಾಕ್ ಆಗಿರ್ಬೋದು ಆ ಥರ. ಸೊ ಒಂದು ರೋಡ್ ಕ್ರಾಸ್ ಮಾಡಿದರೆ ನಮಗೆ ಅಲ್ಲಿ ಬೀಚ್ ಇರುತ್ತೆ. ಹಾಗೆ ನಾವು ಸ್ವಲ್ಪ ಮಕ್ಕಳಿಗೆ ಬೀಚ್ ಅಂದ್ರೂ ಇಷ್ಟ. ಸೊ ಹಾಗಾಗಿ ಸಂಜೆ ಆಗುವಾಗ ನಾವು ಮಕ್ಕಳ ಜೊತೆ ಎಲ್ಲ ಬೀಚ್ಗೆ ಹೋಗ್ತೀವಿ. ಅಲ್ಲಿ ತುಂಬ ಜನನೂ ಇರಲ್ಲ, ಅಲ್ಲಿ ನೋಡ್ಬೋದು ನೀವು, ಅಷ್ಟು ಜನ ಇಲ್ಲ, ಜಾಸ್ತಿ ಸ್ವಲ್ಪ ಲೋಕಲ್ಸ್ ಆ ಥರನೇ ಇಲ್ಲಿ ಬರೋದು.
ಇದಾಗಿತ್ತು ನನ್ನ ಸಮ್ ರೀಸೆಂಟ್ ವೀಡಿಯೋಸ್. ಹಾಗೆ ಇನ್ನು ಮುಂದೆನೂ ನಾನು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ಇರಬೇಕು. ನನ್ನ ಕನ್ನಡ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಆಚೆ ಈಚೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.